ಇಲ್ಲಿನ ಎಂಟ್ರಿ ಟಿಕೆಟೇ ಮೋರ್ ದೆನ್ $100 90,000 ಅಲ್ಲೇ ಆಗೋಯ್ತು. ಇದೆಲ್ಲ ಚಿನ್ನದ ಪ್ಲೇಟಿಂಗ್ ಆಗಿರುವಂಥ ಟ್ರೆಡ್ಸಲ್ಲಿ ಮಾಡಿರ್ತಾರೆ. ಮತ್ತು ಅಲ್ಲಿ ಸ್ಟೋನ್ಸ್ ಜೆಮ್ಸ್ ಕಾಣಿಸ್ತಿದೆಯಲ್ಲ, ಡೇಟ್ಸ್ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಡೇಟ್ಸು ಮತ್ತು ಚಾಕ್ಲೇಟ್ಸು ಎಲ್ಲ ಕಡಿಮೆಗೆ ಸಿಗುತ್ತೋ. ಇವತ್ತು ನಾವು ಚಾಕ್ಲೇಟ್ ತೊಗೊಂಡ್ವಿ. ಈ ಚಾಕ್ಲೇಟ್ಗೆ ಎಷ್ಟಾಗಿದೆ ಅಂತ ಅಂದರೆ ವಾವ್, ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಅಬುದಾಬಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅಬುದಾಬಿಗೆ ಹೋಗ್ತಾ ಇದ್ದೀವಿ. ಅದನ್ನ ಪ್ರೊನೌನ್ಸ್ ಮಾಡಕ್ ಬರದೆ ಅವಾಗಲಿಂದ ಅಬದಬ ಅಂತ ಅವನೇ, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಯಾಕೆ ಇವತ್ತು ಇಷ್ಟು ಮೆತ್ತು ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ನಾವು ಇವಾಗ ಒಂದು ಚಿಕ್ಕದಾಗಿರೋ ಕ್ಯಾಬ್ ಥರ ಇರೋ ಅವ್ರ ಕಡೆಯಿಂದ ಪ್ರೊವೈಡ್ ಮಾಡಿರೋಂಥ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಜನ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಿಧಾನಕ್ಕೆ ಮಾತಾಡ್ತಾ ಇದ್ದೀವಿ. ಎಸ್, ಇದು ಇನ್ನು 1 hour ಜರ್ನಿ ಇರುತ್ತೆ. ಅಲ್ಲಿವರೆಗೂ ಒಳ್ಳೆ ನಿದ್ದೆ ಹೊಡಿತಾನೆ ಹುಡುಗ. ಎಸ್, ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಿದ್ದೆ ಮಾಡಿಬಿಟ್ರೆ ಫೋಟೋಸು ವೀಡಿಯೋಸ್ ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ಎಚ್ಚರಾಗಿರ್ತೀನಿ. ಅಬ್ಬಬ್ಬಬ್ಬಬ್ಬ, ಬನ್ನಿ ಅಲ್ಲಿ ಸಿಗ್ತೀನಿ. ಸೊ ಇವತ್ತು ನಾವಿದ್ದೀವಿ ಫೆರಾರಿ ವರ್ಲ್ಡಲ್ಲಿ. ಇಲ್ಲಿ ಫೆರಾರಿ ವರ್ಲ್ಡ್ ಅಂತ ಹೆಸರಿಗಷ್ಟೇ ಇದೆ ಅಂತ ಕಾಣಿಸುತ್ತೆ. ಯಾವ ನೋಡಿದ್ರು ಫೆರಾರಿ ಕಾರ್ಗಳೇ ಕಾಣ್ತಿಲ್ಲ. ಬಟ್ ಒಳಗಡೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಸೊ ನೋಡಿ, ಒಳಗಡೆಗೆ ನಮ್ಮನ್ನ ಬಿಡೋದಿಲ್ವಂತೆ. ಬಿಕಾಸ್ ಇಲ್ಲಿನ ಎಂಟ್ರಿ ಟಿಕೆಟೇ ಮೋರ್ ದೆನ್ $100 ಅಂತೆ. ಅಲ್ಲಿಗೆ ಆಲ್ಮೋಸ್ಟ್ ಒಂದು 9,000 ಅಲ್ಲೇ ಆಗೋಯ್ತು. ಸೊ ನಮ್ಮದು ಎಂಟ್ರಿ ಟಿಕೆಟ್ ಏನಿಲ್ಲ, ಜಸ್ಟ್ ಆಚೆಯಿಂದ ಫೋಟೋ ತಗೊಂಡು ನೋಡ್ಕೊಂಡು ಹೋಗ್ಬೋದು ಅಂತ ಅಂದರು ನಮ್ಮ ಗೈಡ್. ಇಲ್ಲಿ ಒಳಗಡೆ ಹೋದವನಾಗಲಿ ಅವ್ರು ಒಳಗಡೆ ಹೋಗ್ತಿದ್ದಾರೆ. ಸೊ ಇವಾಗ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ಗೈಸ್, ಈ ಫೆರಾರಿ ವರ್ಲ್ಡಲ್ಲೇ ಫಸ್ಟ್ ಟೈಮು ರೋಲರ್ ಕೋಸ್ಟರ್ ಶುರು ಮಾಡಿದ್ದಂತೆ. ಸೊ ಆ್ಯಂಡ್ ಇನ್ನೊಂದೇನು ಹೇಳಿದ್ರು, ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಪಾರ್ಕ್ ಅಂತ ಅಂದರೆ ಮೇಲ್ಗಡೆ ಟಾಪ್ ಇರುವಂಥ ಪಾರ್ಕು, ಓಪನ್ ಪಾರ್ಕ್ ಅಲ್ಲ, ಏನೋ ಹೇಳಿದ್ರು ಅದಕ್ಕೆ ವರ್ಡ್, ನಾನು ಮರ್ತೋಗಿದ್ದೀನಿ. ಸೊ ಅದು ಕೂಡ ಹೇಳಿದ್ರು ನಮ್ಮ ಗೈಡು. ನೋಡಿ ಕಾಸು ಕೊಟ್ಟರೆ ಅಲ್ಲಿ ಹೋಗಿ ನಿಂತ್ಕೊಂಡು ಅಥವಾ ಅದ್ರ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಈ ರೀತಿ ಕಾಸು ಕೊಟ್ಟಿಲ್ಲ ಅಂತಂದರೆ ನಮ್ಮ ಥರ ಇಲ್ಲಿಂದನೇ ದೂರದಿಂದ ಫೋಟೋ ತೆಗೆಸ್ಕೋಬೋದು. ಆ್ಯಂಡ್ ಇಲ್ಲಿ ಹೊರಗಡೆ ಬಂದರೆ ಫರಾರಿ ಟೀ ಶರ್ಟ್ಸು, ಕ್ಯಾಪು ಪ್ರತಿಯೊಂದು ಸಿಗುತ್ತೆ. ಇದು ಫುಲ್ ಮಾಲ್ ಪೂರ್ತಿ ಬರೀ ಫರಾರಿದೇ ಇದೆ ನೋಡಿ. ಗೈಸ್, ಇಲ್ಲೂ ಕೂಡ ಒಂದು ಫೆರಾರಿ ಕಾರ್ ಇದೆ. ಇದೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಲ್ಲ, ಬಿಕಾಸ್ ಇದನ್ನು ನಾವು ದುಬೈ ರೋಡಲ್ಲೇ ನೋಡ್ಬಿಟ್ಟಿದ್ದೀವಿ ಮೂವ್ ಆಗ್ತಿರುವಾಗಲೇ. ಸೊ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇಲ್ಲ ಈ ಫೆರಾರಿ ವರ್ಲ್ಡ್ ಕೂಡ. ನೀವೇನಾದರೂ ಕಾರ್ ಲವರ್ ಆಗಿದ್ದರೆ ಮಾತ್ರ 100% ಖುಷಿ ಪಡ್ತೀರಾ. ಇಲ್ಲ ಅಂತಂದರೆ ನಮ್ಮ ಥರ ಸುಮ್ಮನೆ ಜಸ್ಟ್ ಆಗಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ನಾವು ಇಲ್ಲಿಗೆ ಆಲ್ಮೋಸ್ಟ್ 1.5 hour ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿಲ್ಲ. ನೀವೇನಾದರೂ ಕಾರ್ ಲವರ್ ಆಗಿದ್ದರೆ ಮಾತ್ರ ಈ ಪ್ಲೇಸ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಇಲ್ಲ ಅಂತಂದರೆ ನೀವು ಆರಾಮಾಗಿ ಇದನ್ನು ಸ್ಕಿಪ್ ಮಾಡ್ಬೋದು. ಅಷ್ಟೊಂದೇನು ಚೆನ್ನಾಗಿಲ್ಲ ನೋಡಿ. ಫೆರಾರಿ ಅವ್ರದ್ದೇ ಪ್ರತಿಯೊಂದು ಟೀ ಶರ್ಟ್ಸು, ಹುಡೀಸು ಮತ್ತು ಕ್ಯಾಪ್ಸು ಎಲ್ಲ ಸಿಗುತ್ತೆ. ಸೊ ನೀವೇನಾದರೂ ಅದರಲ್ಲಿ ಇಂಟ್ರೆಸ್ಟ್ ಆಗಿದ್ದರೆ ಮಾತ್ರ ಇಲ್ಲಿಗೆ ಬನ್ನಿ, ಇಲ್ಲಾಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಗೈಸ್, ಇವಾಗ ನಾವು ಅಬುದಾಬಿಲಿ ಇರುವಂತಹ ಅಬುದಾಬಿಯಲ್ಲಿ ಇರುವಂತಹ ಡೇಟ್ಸ್ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಡೇಟ್ಸು ಮತ್ತು ಚಾಕ್ಲೇಟ್ಸು ಎಲ್ಲ ಸಿಗುತ್ತಂತೆ. ಕಡಿಮೆಗೆ ಸಿಗುತ್ತೋ ಜಾಸ್ತಿಗೆ ಸಿಗುತ್ತೋ ಗೊತ್ತಿಲ್ಲ. ಎಲ್ಲ ಇಂಪಾರ್ಟೆಂಟ್ ಚಾಕ್ಲೇಟ್ಸು ಸಿಗುತ್ತಂತೆ. ನೀವೇನಾದರೂ ವಾಪಸ್ ರಿಟರ್ನ್ ಇಂಡಿಯಾಗೆ ಹೋಗಬೇಕಾದ್ರೆ ಇದನ್ನು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಆಪ್ತರಿಗೆ ಕೊಡ್ಬೋದು ಇಲ್ಲಿಂದ ತೊಗೊಂಡು. ಸೊ ಕಾಸ್ಟ್ ಎಷ್ಟೆಷ್ಟಿದೆ ಅಂತ ಗೊತ್ತಿಲ್ಲ. ನಾವು ಇನ್ನೂ ಏನೇನು ಯೋಚನೆ ಮಾಡಿಲ್ಲ. ತುಂಬ ಜನ ಆ್ಯಂಡ್ ಬಾರ್ಗೇನ್ ಕೂಡ ಮಾಡ್ಬೋದು ಅಂತ ಹೇಳಿದರೆ ನಮ್ಮ ಏನೋ ಕ್ಯಾಬ್ ಡ್ರೈವರ್ ಹೇಳಿದ್ರು ಆ ರೀತಿ. ಆಮೇಲೆ ಬಂದ ತಕ್ಷಣ ಇಲ್ಲಿ ನಿಮಗೆ ಸ್ವಲ್ಪ ಇದನ್ನು ಕೊಡ್ತಾರೆ ಟೇಸ್ಟಿಗೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಟೇಸ್ಟ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಬೋದು. ದುಬೈ ಮನೇಲಿ ತಿನ್ನೋದಕ್ಕೆ ಡೇಟ್ಸ್ ತಗೊಳಕ್ ಹೋಗ್ತಾ ಇದೀವಿ. ದುಬೈ ಮನೇಲಿ ತಿನ್ನೋದಕ್ಕೆ, ಬೆಂಗಳೂರು ಮನೇಲಿ ತಿನ್ನೋದಕ್ಕೆ. ನಮ್ದು ದುಬೈನಲ್ಲೂ ಒಂದು ಮನೆ ಇದೆ, ಬನ್ನಿ ತೋರಿಸ್ತೀವಿ. ಮನೆ ಟೂರ್ ಮಾಡ್ತೀವಿ. ಮಾಡ್ಬಿಟ್ರಲ್ಲ ನೀವು ಆಲ್ರೆಡಿ. ಹೌದಲ್ಲ ಗೈಸ್, ಎಲ್ಲರೂ ವೈರಲ್ ಕುನಾಫಾ ಆಲ್ಮೋಸ್ಟ್ ನೋಡ್ತಿದ್ದಾರೆ ನೋಡಿ. ಅದು ತಿನ್ ನೋಡ್ಬೇಕು ನಾನು, ಅದೇನಿದೆ ಅದರಲ್ಲಿ. ಹೆಂಗೈತೆ ಇದು ನೋಡಿ, 80 dirham ಅಂತ. ಚೆನ್ನಾಗಿದೆ. ಹಾರ್ಡ್ಲಿ ಶುಗರೇ ಇಲ್ಲ. ಶುಗರ್ ಲೆಸ್ ಅಂತ ಇದು ಡಯಾಬಿಟಿಕ್ಸ್ಗೆ. This one is by sugar. Like this is good for diabetic people. ಸ್ವಲ್ಪ ಸ್ವೀಟ್ ಇದೆ.
ಚೆನ್ನಾಗಿತ್ತು ಅಂತ ಇದು. ಇವಾಗ ನಾವು ಬಂದಿದ್ದೀವಿ ಹೆರಿಟೇಜ್ ವಿಲೇಜ್. ಅಂದರೆ 60 ವರ್ಷದ ಮುಂಚೆ ದುಬೈ ಹೇಗಿತ್ತು, ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ಮುಂಚೆ ಹೇಗಿತ್ತು ದುಬೈ ಅನ್ನೋದು ಈ ಹೆರಿಟೇಜ್ ವಿಲೇಜಲ್ಲಿ ನಾವು ನೋಡ್ಬೋದು. 60 ವರ್ಷಗಳ ಹಿಂದೆ ಅಬುದಾಬಿ ಹೇಗಿತ್ತು ಅಂತಂದರೆ ನೋಡಿ ಈ ರೀತಿ ಇತ್ತು. ಅವಾಗೆಲ್ಲ ಜಸ್ಟ್ ಈ ಥರ ಬ್ಯಾಂಬೋ ಮರಗಳಿಂದ ಮಾಡಿರುವಂಥ ಮನೆಗಳು. ನಮ್ಮ ಕಡೆ ಬುಡಕಟ್ಟು ಜನಾಂಗದವ್ರು ಬದುಕ್ತಾರಲ್ವ ಆ ರೀತಿ ಬದುಕ್ತಾ ಇದ್ರು. ಆ್ಯಂಡ್ ಇಲ್ಲಿ 60 ವರ್ಷಗಳ ಹಿಂದೆ ಆಯಿಲ್ ಸಿಕ್ಕಾದ ಮೇಲೆ ಇವಾಗ ಹೇಗಿದೆ ಗೊತ್ತಾ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಇದೆ. ಕೇವಲ 60 ವರ್ಷಗಳಲ್ಲಿ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಬೇಜಾರಾಗುವಂಥ ವಿಷಯ ಏನಪ್ಪ ನಮಗೆ ಇಂಡಿಯನ್ಸ್ಗೆ ಅಂತ ಅಂದರೆ, ಇಲ್ಲಿ ಎಲ್ಲರೂ ಬರೀ ರಾಜರು ಮಾತ್ರ ಇದ್ದಾರೆ. 5 ಎಮಿರೇಟ್ಸ್ ಇದೆ. 5 ಎಮಿರೇಟ್ಸಲ್ಲೂ ಕೇವಲ ಬರೀ 5 ರಾಜಗಳು, ಅವರೇ ಈ ಪೂರ್ತಿ ಎಮಿರೇಟ್ಸ್ಗಳನ್ನ ಆಳ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿ ಎಲೆಕ್ಷನ್ಸ್ ನಡೆಯೋದಿಲ್ಲ ಆ್ಯಂಡ್ ರಾಜಕಾರಣಿಗಳಿಲ್ಲ. ಮೇ ಬಿ ರಾಜಕಾರಣಿಗಳು ಇಲ್ಲದೆ ಇರೋದಕ್ಕೆ ಅಂತಲೇ ಅನಿಸುತ್ತೆ ಈ ದೇಶ ಇಷ್ಟೊಂದು ಮುಂದುವರೆದಿರೋದು. ನಮ್ಮ ಕಡೆ ಎಲ್ಲ ಬರೀ ರಾಜಕಾರಣಿಗಳೇ ಡೆವಲಪ್ಮೆಂಟ್ಗೆ ಅಂತ ಬಂದಿರೋ ದುಡ್ಡನ್ನೆಲ್ಲ ಅವರೇ ನುಂಗಿ ನೀರು ಕುಡಿತಾರೆ. ಬಟ್ ಇಲ್ಲಿ ಆ ರೀತಿ ಇಲ್ಲ, ಎಲ್ಲನೂ ಕರೆಕ್ಟಾಗಿ ಯೂಸ್ ಮಾಡಿರೋದಕ್ಕೇ ಇಷ್ಟು ಚೆನ್ನಾಗಿದೆ. ಸೊ ಇದನ್ನು ನೋಡಿದಾಗ ನಾವು ಇಂಡಿಯನ್ಸ್ ಆಗಿ ನಮಗೆ ಸ್ವಲ್ಪ ಕಳ್ಳು ಚುರ್ರನ್ನುತ್ತೆ, ನಮ್ಮ ದೇಶ ಯಾವಾಗ ಇಷ್ಟೊಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಅವರು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ಸಮಯದಲ್ಲಿ ನನಗೆ ಯಾರು ನೆನಪಾಗ್ತಾರೆ ಅಂತ ಅಂದರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೆನಪಾಗ್ತಾರೆ. ಅವರ ಕಾಲದಲ್ಲಿದ್ದಂಥ ಒಂದು ತೇಜಸ್ಸು, ಅವರ ಕಾಲದಲ್ಲಿದ್ದಂಥ ಒಂದು ಡೆವಲಪ್ಮೆಂಟು, ಇಂಪ್ರೂವ್ಮೆಂಟು, ಮತ್ತೆ ಒಡವೆಗಳು ಕೇವಲ 60 ವರ್ಷದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಮ್ಮ ರಾಜರಿದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ ಇದ್ರ ಅಪ್ಪನಂತ ಮಾಡಿರೋರು. ಬಟ್ ಏನಾಯ್ತು ಅಂತಂದ್ರೆ ಆ ರಾಜರದ ಅಂತ್ಯಗಳಾಯ್ತು ಅಥವಾ ಮೋಸದಿಂದ ಕೊಲೆ ರಾಜಕಾರಣಿಗಳು ಬಂದ್ರು. ರಾಜಕಾರಣಿಗಳು ಹಿಂಗಂತ ಮಾಡಲ್ಲ, 60 ಅಲ್ಲ 600 ವರ್ಷ ಆದ್ರೂ ಈ ಲೆವೆಲ್ಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಡೆವಲಪ್ಮೆಂಟ್ಗೆ ಅಂತ ಬಂದಿರೋ ದುಡ್ಡುಗಳನ್ನೆಲ್ಲ ಅವರೇ ನುಂಗಿ ನೀರು ಕುಡಿತಾ ಇದ್ದಾರೆ. ನೋಡಿ ಮುಂಚೆ ಹೇಗಿತ್ತು ಅಂತ. ಅವ್ರು ಬಳಸ್ತಾ ಇದ್ದಂಥ ರೈಫಲ್, ಅವರ ಬಟ್ಟೆಗಳು ಈ ರೀತಿ ಇತ್ತು. ರೈಫಲ್ಸ್ ನೋಡು, ಏನೂ ಇಲ್ಲದೆ ಇರೋ ದೇಶನ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಎಲ್ಲ ಥರದ ಸೌಲಭ್ಯ ಇದ್ದರೂ ಕೂಡ ಏನು ಡೆವಲಪ್ಮೆಂಟ್ ಅಷ್ಟಾಗೇ ಆಗಿಲ್ಲ ಈ ದೇಶದಷ್ಟು. ಮತ್ತು ನಾವು ಅಂದ್ಕೊಂಡಿದ್ದೀವಿ ದುಬೈನೇ ಒಂದು ದೇಶ ಅಂತ. ದುಬೈ ಒಂದು ದೇಶ ಅಲ್ಲ, ದುಬೈ ಒಂದು ಎಮಿರೇಟ್ಸ್ ಅಷ್ಟೇ. ಅದರಲ್ಲಿ ತುಂಬ ಶ್ರೀಮಂತ ಎಮಿರೇಟ್ಸ್ ಯಾವುದು ಅಂತ ಅಂದರೆ ಅಬುದಾಬಿ. ಅಬುದಾಬಿಲೇ ಆಲ್ಮೋಸ್ಟ್ 60% ಅಷ್ಟು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ಮತ್ತು ಅಬುದಾಬಿ ಇನ್ನು ಮಿಕ್ಕಿದ್ದ 6 ಎಮಿರೇಟ್ಸ್ಗಳಿಗೆ ಫಂಡ್ ಕೊಡುತ್ತೆ, ಬಿಕಾಸ್ ಅದು ಕೂಡ ಡೆವಲಪ್ಮೆಂಟ್ ಆಗಲಿ ಅಂತ. ಸೊ ಈ ರೀತಿ ಎಲ್ಲ ಇದೆ. ನಮ್ಮ ಪ್ರಕಾರ ನಾವು ಅಂದ್ಕೊಂಡಿದ್ವಿ ಬರೀ ದುಬೈನೇ ಒಂದು ದೇಶ ಅಂತ. ಅದು ದುಬೈ ಒಂದು ದೇಶ ಅಲ್ಲ, ಅದು ಬರೀ ಒಂದು ಎಮಿರೇಟ್ಸ್ ಅಷ್ಟೇ. ಇಂಕ್ ಪೆನ್ಸು, ಇಂಕ್ ಪೆನ್ಸ್ ಮತ್ತು ಆಗಿನ ಕಾಲದ ದೀಪಗಳು. ಇಲ್ಲಿ ನೋಡು, ಕತ್ತಿ, ಗರಗಸ ನೋಡು. ಇಲ್ಲಿ ನಮ್ಮೂರಲ್ಲಿ ಇನ್ನೂ ಇದೆ ಬಿಡು. ಇದೆಲ್ಲ ಸ್ವಲ್ಪ ಹಳೆ ಕತ್ತಿಗಳು, ಸಣ್ಣ ಗರಗಸ. ತಕ್ಕಡಿ ನೋಡಿ ಎಷ್ಟೋ ವರ್ಷ ಆಗೋಗಿಲ್ಲ. ಹೌದೌದು, ಇವಾಗೆಲ್ಲ ಬರೀ ಡಿಜಿಟಲ್ ಸ್ಕೇಲು. ಇಲ್ಲ ಇಲ್ಲ, ಇದು ಕುದುರೆ ಮೇಲೆ ಹಾಕೋದು. ಇದೆಲ್ಲ ಕುದುರೆಗೆ ಬಳಸುವಂಥದ್ದು. ಇವ್ರ ಕಡೆ ಒಂಟೆ, ಕುದುರೆ ಅಲ್ಲ. ಕರೆಕ್ಟ್. ಇಲ್ಲಿ ಈ ರೀತಿ ಆಗ್ತಾ ಇದ್ರು ಒಂಟೆಗೆ ಇದನ್ನ. ಅಲ್ಲಿ ಮಚ್ಚು ಕುಡ್ಲು ಎಲ್ಲ ಇದೆ ನೋಡಿ, ಅದೆಲ್ಲ ನಮ್ಮ ಕಡೆನಿದೆ. ಬಟ್ ಈ ಥರದ್ದಿಲ್ಲ, ಸಮಥಿಂಗ್ ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲೆಲ್ಲ ಯಾವ ಥರ ಮಚ್ಚು ಮತ್ತು ಕುಡ್ಲು ಇರುತ್ತೆ. ನಾವು ಬಂದಿದ್ದೀವಿ ಅಬುದಾಬಿಲಿರುವಂತಹ ಗ್ರ್ಯಾಂಡ್ ಮಾಸ್ಕ್ಗೆ. ಇದು ಪ್ರಪಂಚದಲ್ಲೇ ಇದಲ್ಲ, ಈ ಗ್ರ್ಯಾಂಡ್ ಮಾಸ್ಕ್ ಪ್ರಪಂಚದಲ್ಲೇ 6ನೇ ದೊಡ್ಡ ಮಾಸ್ಕ್ ಆಗಿರುತ್ತೆ. ಇದೆಲ್ಲ ಅಂದ್ರೆ ನಾನೇನು ಪ್ರಾಣಿನೇನೋ ಮನ್ಸಕಣ ಅಲ್ಲ, ನಾನು ಇದು ಅನ್ನುವಾಗ ನಿಮ್ಮನ್ನ ತೋರಿಸ್ಬಿಟ್ಟೆ. ಅದಕ್ಕೆ ನಮಗೊಂದು ID ಕಾರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ ಸ್ಲೀವ್ಸ್ ಹಾಕೊಂಡಿರ್ಬೇಕು, ಅವಾಗ ಮಾತ್ರ ಅಲೌಡು, ಇಲ್ಲ ಅಂತಂದರೆ ನಾಟ್ ಅಲೌಡ್. ಇಲ್ಲೊಂದು ಮಾಲ್ ಥರ ಇದೆ. ಐ ಥಿಂಕ್ ಇದರಿಂದ ಮುಂದೆ ಹೋಗ್ಬೇಕು ಅಂತ ಅನ್ಸುತ್ತೆ. ಮಾಸ್ಕ್ ಇಲ್ಲೇ ಇರಬೇಕು, ಮುಂದೆ ಅಲ್ಲ. ಇಲ್ಲೇನಾ? ನಮಗೆ ಇಲ್ಲಿ ವೆಯ್ಟ್ ಮಾಡೋಕೆ ಹೇಳಿದ್ದಾರೆ. ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾನೆ ಮಾತ್ರ. ಎಲ್ಲೋದ್ರೂ ಬರೀ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಇರುತ್ತೆ. ಇಲ್ಲಿ ಏನಾದ್ರು ಪರ್ಚೇಸ್ ಮಾಡಿ ಒಳಗಡೆ ಹೋಗ್ಬೇಕು, ಮತ್ತೆ ಪರ್ಚೇಸ್ ಮಾಡ್ತಾ ಆಚೆಗೆ ಬರಬೇಕು. ಆ ರೀತಿ ಪ್ಲಾನ್ ಮಾಡಿ ಕೊಟ್ಟಿದ್ದಾರೆ. ಕೇಳೋಣ ಕಾರ್ಪೆಟ್ ಎಷ್ಟಿದೆ ಪ್ರೈಸು ಅಂತ. ನಾವು ಆಗಲೇ ಒಂದು ಎಲ್ಲಿಗೆ ಹೋಗಿದ್ದಿದ್ದು ನಾವು, ಯಾವ ಗ್ಯಾಲರಿ? ಆರ್ಟ್ ಆಫ್ ಗ್ಯಾಲರಿ, ಇಸ್ಲಾಮಿಕ್ ಆರ್ಟ್ ಗ್ಯಾಲರಿಗೆ ಹೋಗಿದ್ವಿ. ಇದನ್ನ ನೋಡಿದ್ವಿ. ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ಚಿನ್ನದ ಪ್ಲೇಟಿಂಗ್ ಆಗಿರುವಂಥ ಟ್ರೆಡ್ಸಲ್ಲಿ ಮಾಡಿರ್ತಾರೆ.
ಮತ್ತು ಅಲ್ಲಿ ಸ್ಟೋನ್ಸ್ ಜೆಮ್ಸ್ ಕಾಣಿಸ್ತಿದೆಯಲ್ಲ ಆ ಸ್ಟೋನ್ಸ್ ಎಲ್ಲ ಎಷ್ಟು ಬಾಯಿಲಂಗೆ ಹಾಯ್ It's 24 carat. Yeah. And we'll give certificate. ವಾವ್. No photographs. ಗೈಸ್ ಇವಾಗ ನಾವೇನು ನೋಡಿದ್ವಿ ಅಲ್ಲಿ ವಿಡಿಯೋ ಶೂಟು ಮತ್ತು ಫೋಟೋ ಶೂಟ್ ಮಾಡೋವಾಗಿಲ್ವಂತೆ ಎಲ್ಲದಕ್ಕೂ ಕಳಿಸಿದ್ರು ಎಲ್ಲ ಇಲ್ಲ ಅವ್ರೇನು ಬೋಯ್ದಿಲ್ಲ ಬೈದ್ರು ಎಲ್ಲದಕ್ಕೂ ತುಂಬ ಜಾಸ್ತಿ ಇಲ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ನೋಡಿ ಇಲ್ಲಿಂದ ದೂರದಿಂದ ನೋಡ್ಕೊಬಿಡಿ ಅದೇನಿದೆ ಅದನ್ನು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ನಾವು ನೋಡ್ಬೋದು. ಅದಕ್ಕೆ ಏನಂತಾರೆ ಒಂದು ಲಕ್ಕಿ ಅಥವಾ ಲಕ್ ತಂದು ಕೊಡುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ. ಸೊ ಅದನ್ನು ಅರಬ್ ಮನೆಗಳಲ್ಲಿ ಎಲ್ಲ ಕಡೆ ಇಟ್ಕೊಂಡಿರ್ತಾರೆ. ಅದರಲ್ಲಿ ಎಷ್ಟೋ ಥರದ ಇದು ಸ್ಟೋನ್ಸ್ ಇದೆ. ಇಂಡಿಯಾದೊಂದು ಸ್ಟೋನ್ ಇದೆ ಮತ್ತು ಬೇರೆ ಬೇರೆ ದೇಶಗಳದ್ದು ಸ್ಟೋನ್ಗಳು ಇರುತ್ತೆ. ಅದರಲ್ಲಿ ಒಂದು ಗುಡ್ ಲಕ್ಗೆ, ಒಂದು ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ವೆಲ್ತ್ಗೆ ಈ ರೀತಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಇಲ್ಲಿನ ಜನ ಅದನ್ನು ನಂಬ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಗ್ರ್ಯಾಂಡ್ ಮಾಸ್ಕು. ಅಲ್ಲಂತೂ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಟೈಟ್ ಇತ್ತು. ಒಳಗಡೆಗೆ ಹೋಗಿದ ತಕ್ಷಣ ಮೈಕ್ಸು ಕ್ಯಾಮ್ರಾ ಏನೂ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಅಷ್ಟೇ ಅಲ್ಲದೆ ನಾವು ಯಾವುದೇ ರೀತಿ ಸಿಂಬಲ್ಸ್ ಮಾಡೋ ಹಾಗಿಲ್ಲ, ಲೈಕ್ ಕೈ ಮುಗಿಯೋದು, ಪ್ರೇಯರ್ ಮಾಡೋದು ಈ ರೀತಿ ಏನು ಮಾಡೋ ಆಗಿರಲಿಲ್ಲ ಒಳಗಡೆ. ಇಲ್ಲಿನ ಸೆಕ್ಯೂರಿಟಿಗಳು ಯಾವಾಗಲೂ ಅಲರ್ಟ್ ಆಗಿರ್ತಾರೆ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ನಾವು. ಬರೀ ಮಾರ್ಬಲಲ್ಲೇ ಮಾಡಿರುವಂಥ ಈ ಮಾಸ್ಕ್ನ ನೋಡಿದಾಗ ನನಗೆ ನಮ್ಮ ತಾಜ್ ಮಹಲ್ ನೆನಪಾಯಿತು. ಆ್ಯಂಡ್ ಇಲ್ಲಿ ನಮ್ಗೆ ಏನು ಕಾಣಿಸ್ತಿದೆ ಈ ಕಾರ್ಪೆಟ್, ಇದು ಪ್ರಪಂಚದಲ್ಲೇ ತುಂಬ ದೊಡ್ಡದಾಗಿರುವಂಥ ಕಾರ್ಪೆಟ್ ಅಂತೆ. ಸೊ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಮನೆಗೆ ಅಂತ ಅಂದರೆ ರೂಮ್ಗೆ. ಬೆಳಗ್ಗೆ ನಾವು ಮನೆ ಬಿಟ್ಟಾಗ 8:30 ಆಗಿತ್ತು. ಇವಾಗ 9:30 ಆಗಿದೆ ನೈಟು. ಇಷ್ಟು ತನಕ ಬರೀ ಸುತ್ತಾಡ್ಕೊಂಡು ಬಂದ್ವಿ. ಆ್ಯಂಡ್ ಇವತ್ತು ನಾವು ಚಾಕ್ಲೇಟ್ ತೊಗೊಂಡ್ವಿ. ಈ ಚಾಕ್ಲೇಟ್ಗೆ ಎಷ್ಟಾಗಿದೆ ಅಂತ ಅಂದರೆ 100 ದಿರಮ್ ಅಂತಂದರೆ 2400 ರೂಪಾಯಿ ಬರೀ ಚಾಕ್ಲೇಟ್ಗಳಿಗೆ ಆಗೋಯ್ತು ಇದಕ್ಕೆ. ಆ್ಯಂಡ್ ಮನೋನ ಡೇಟ್ಸ್ ಮತ್ತು ಈ ಚಾಕ್ಲೇಟ್ ತೊಗೊಂಡಿದ್ದಾರೆ. ಇದಕ್ಕೆ ಎಷ್ಟಾಯಿತು ಅಂತ ಗೊತ್ತಿಲ್ಲ. ಸೊ ಈಗಿತ್ತು ನಮ್ಮ ಇವತ್ತಿನ ದಿನ. ತುಂಬ ಅಂದರೆ ತುಂಬ ಟೈರ್ಡ್ ಆಗೋಗಿದ್ದೀವಿ ಇವತ್ತು. ಇವಾಗ ಹೋಗಿ ಮಲ್ಕೊಂಡ್ರೆ ಸಾಕು. ಬಿಕಾಸ್ ನಾಳೆ ಬೇರೆ ಜಾಗಕ್ಕೆ ಹೋಗೋದಿದೆ. ಅಲ್ಲಿಗೆ ನಾವು ಬೆಳಿಗ್ಗೆ ಬೇಗನೆ ಹೋಗಬೇಕು. ಸೊ ಅದರಿಂದ ಇವಾಗ ಊಟ ಮಾಡಿ ಮಲ್ಕೋಬೇಕಷ್ಟೇ. ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.